ಹಿರಿಯ ನಟಿ ಸಾಹುಕಾರ್ ಜಾನಕಿ ಮೃತಪಟ್ಟಿದ್ದಾರೆ, ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಸಾಹುಕಾರ್ ಜಾನಕಿ ಅವರು ನಿಧನರಾಗಿದ್ದಾರೆ. ಆಗಸ್ಟ್ 19ನೇ ತಾರೀಕು ಆಸ್ಪತ್ರೆಗೆ ದಾಖಲಾಗಿದ್ದರು ಸಾಹುಕಾರ್ ಜಾನಕಿ. ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. 94 ವರ್ಷ ಪ್ರಾಯ. ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಹಿರಿಯ ನಟಿಯರಲ್ಲಿ ಒಬ್ಬರು ಸಾಹುಕಾರ್ ಜಾನಕಿ. ಅಸಂಖ್ಯಾತ ಸಿನಿಮಾಗಳನ್ನು ಮಾಡಿರುವಂತಹ ಸಾಹುಕಾರ್ ಜಾನಕಿ ಅವರು ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ, ಅಂದರೆ ದಕ್ಷಿಣ ಭಾರತದ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಕೂಡ ಅವರು ಕೆಲಸ ಮಾಡಿದರು. ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಕಳೆದ 7 ದಶಕಗಳಿಂದಲೂ ಕೂಡ 7 ದಶಕಕ್ಕೂ ಹೆಚ್ಚು ಕಾಲ ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಂತಹ ಸಾಹುಕಾರ್ ಜಾನಕಿಯವರು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಾಲ್ತೇಶ್ ನೀಡ್ತಾರೆ. ಮಾಲ್ತೇಶ್, 94 ವರ್ಷ ಪ್ರಾಯ ಸಾಹುಕಾರ್ ಜಾನಕಿಯವರು ನಿಧನರಾಗಿದ್ದಾರೆ. ಸೊ ಏನಾದರೂ ಮುಂಚಿನಿಂದ ಅವರಿಗೆ ಏನಾದರೂ ಅನಾರೋಗ್ಯ ಬಾಧಿಸ್ತಾ ಇತ್ತಾ? ಸೊ ಅದಕ್ಕೋಸ್ಕರ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತಾ? ಮತ್ತಷ್ಟು ಡೀಟೇಲ್ಸ್ ಏನಿದೆ ಮಾಲ್ತೇಶ್? ರೇಮನ್, ಖಂಡಿತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ. ಸೊ ಸದ್ಯಕ್ಕೆ ಏನಂತಂದ್ರೆ ಅವ್ರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಆಗಸ್ಟ್ 19ರಂದು ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು. ಸೊ 94 ವರ್ಷ ವಯಸ್ಸು ಕೂಡ ಆಗಿತ್ತು ಸಾಹುಕಾರ್ ಜಾನಕಿ ಅವರಿಗೆ. ಅಂದ್ರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರು ನಟಿಸಿರ್ತಕ್ಕಂಥದ್ದು ವಿಶೇಷ ಅಂತಂದ್ರೆ ಅದೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಒಂದು ಮಹಿಷಾಸುರ ಮರ್ದಿನಿ ಸಿನಿಮಾದಲ್ಲಿ ಅವರು ನಟಿಸಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಕನ್ನಡಿಗರಿಗೆ ಮರಿಲಿಕ್ಕಾಗಲ್ಲ. ಸೊ ಅಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂತ ಹಿರಿಯ ನಟಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬಟ್ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಅಷ್ಟೇ ಅವರ ಆರೋಗ್ಯದ ಬಗ್ಗೆ ಒಂದಿಷ್ಟು ಅಂದ್ರೆ ಯಾವ ಸ್ಥಿತಿಲಿದ್ದಾರೆ, ಹೇಗೆ ಅನ್ನೋಂಥ ಕುತೂಹಲಗಳಿತ್ತು. ಬಟ್ ಆಗ ಒಂದಿಷ್ಟು ಆರೋಗ್ಯ ಸ್ಥಿರ ಸ್ಥಿತಿಗೆ ಬರ್ತಾ ಇದೆ ಅನ್ನೋಂಥ ಮಾಹಿತಿಗಳು ಬರ್ತಾ ಇತ್ತು. ಬಟ್ ಆದ್ರೆ ಇವತ್ತು ಅವ್ರು ಇನ್ನಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತ ಹೇಳ್ಬೋದು. ರೆಹಮಾನ್, ಥ್ಯಾಂಕ್ ಯು ಮಾಲ್ತೇಶ್.